ಮಹಿಳೆಯರಿಗಾಗಿ ಕೆಲವು ಅತಿ ಉಪಯುಕ್ತ ಸಲಹೆಗಳು. ಮಹಿಳೆಯರು ಪ್ರತಿದಿನ ಆದಷ್ಟು ಕೆಳಗೆ ಕುಳಿತು ಕೆಲಸವನ್ನು ಮಾಡಬೇಕು. ಇದರಿಂದ ಗರ್ಭಕೋಶಕ್ಕೆ ಯಾವುದೇ ರೀತಿಯ ತೊಂದರೆ ಕಾಡುವುದಿಲ್ಲ. ಮಜ್ಜಿಗೆಯಲ್ಲಿ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪನ್ನು ಪೇಸ್ಟ್ ಮಾಡಿ ಸೇರಿಸಿ ಪ್ರತಿದಿನ ಕುಡಿಯಬೇಕು. ಇದರಿಂದ ಗ್ಯಾಸ್ಟ್ರಿಕ್ನ ಸಮಸ್ಯೆ ಕಾಡುವುದಿಲ್ಲ. ತಲೆಹೊಟ್ಟಿನ ಸಮಸ್ಯೆ ಇದ್ದವರು ಬೆಳಗ್ಗಿನ ಹೊತ್ತು ಮೊಸರು ಮತ್ತು ಲಿಂಬೆರಸವನ್ನು ಸೇರಿಸಿ ಕೂದಲಿಗೆ ಹಚ್ಚಬೇಕು. ಹೀಗೆ ವಾರದಲ್ಲಿ 2 ಸಲ ಮಾಡುವುದರಿಂದ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಆಹಾರವನ್ನು ಆದಷ್ಟು ಕಬ್ಬಿಣದ ಪಾತ್ರೆಗಳಲ್ಲಿ ತಯಾರಿಸುವುದರಿಂದ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಉಂಟಾಗುವುದಿಲ್ಲ. ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ ತೂಕ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿ ಆಸಿಡಿಟಿ ಸಮಸ್ಯೆಯೂ ಕಾಡುತ್ತದೆ. ಶುಂಠಿ ಮತ್ತು ಓಮದ ಕಾಳಿನ ಸೇವನೆಯನ್ನು ಪ್ರತಿನಿತ್ಯ ಮಾಡುವುದರಿಂದ ದೇಹದಲ್ಲಿ ನೋವು ಕಡಿಮೆಯಾಗುತ್ತದೆ. ಪ್ರತಿದಿನ ಸೌತೆಕಾಯಿ ಮತ್ತು ಪಪಾಯ ಹಣ್ಣಿನ ಸೇವನೆಯನ್ನು ಮಾಡುವುದರಿಂದ ಮಲಬದ್ಧತೆಯ ಸಮಸ್ಯೆ ಕಾಡುವುದಿಲ್ಲ. ಜ್ವರ ಏರುತ್ತಿದ್ದರೆ ಏಲಕ್ಕಿಯನ್ನು ಕುದಿಸಿ ಆ ನೀರನ್ನು ಕುಡಿಯಬೇಕು. ಇದರಿಂದ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ. ಮಹಿಳೆಯರು ಸದಾ ಯಂಗ್ ಆಗಿರಬೇಕಾದರೆ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯಲ್ಲಿ 1 ಚಮಚ ಗ್ಲಿಸರಿನ್ ಮತ್ತು 3-4 ಹನಿ ಲಿಂಬೆರಸವನ್ನು ಸೇರಿಸಿ ಮುಖ, ಕುತ್ತಿಗೆ, ಕೈಕಾಲಿಗೆ ಹಚ್ಚಿಕೊಂಡು ಮಲಗಬೇಕು. ದಾಳಿಂಬೆಯನ್ನು ತಿಂದು ಸಿಪ್ಪೆಯನ್ನು ಬಿಸಾಡಬೇಡಿ. ಇದನ್ನು 1 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯಬೇಕು. ಇದರಿಂದ ಸ್ಕಿನ್ನಿನ ಹೈಪರ್ ಪಿಗ್ಮೆಂಟೇಷನ್, ಆಕ್ನೆ, ಪಿಂಪಲ್ಗಳು ಕಡಿಮೆಯಾಗುತ್ತವೆ. ಅಲ್ಲದೆ ಬೇದಿಯೂ ಕೂಡಲೇ ನಿಲ್ಲುತ್ತದೆ. ತೂಕವನ್ನು ಕಡಿಮೆ ಮಾಡಲು ದಾಲ್ಚಿನ್ನಿಯ ಡಿಟಾಕ್ಸ್ ಡ್ರಿಂಕ್ ಅನ್ನು ಕುಡಿಯಬೇಕು. ಅಂದರೆ 1 ಗ್ಲಾಸ್ ನೀರಿನಲ್ಲಿ 1 ತುಂಡು ದಾಲ್ಚಿನ್ನಿಯನ್ನು ಓವರ್ನೈಟ್ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿಗೆ 1 ಚಮಚ ದಾಲ್ಚಿನ್ನಿ ಪೌಡರ್ನ್ನು ಸೇರಿಸಿ ಕುಡಿಯಬೇಕು. ಇದರಿಂದ ತೂಕ ಬೇಗನೆ ಕಡಿಮೆಯಾಗುತ್ತದೆ. ವಯಸ್ಸು 60 ದಾಟಿದರೂ ಯಂಗಾಗಿ ಕಾಣಿಸಬೇಕಾದರೆ ಪ್ರತಿದಿನ ಒಣಗಿದ ಕಪ್ಪು ದ್ರಾಕ್ಷಿಯನ್ನು ಸೇವಿಸಬೇಕು. ಆರೋಗ್ಯಯುತವಾಗಿ ನಿಮ್ಮ ತೂಕವನ್ನು ಕಡಿಮೆ ಮಾಡಬೇಕಾದಲ್ಲಿ ಸಕ್ಕರೆಯ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಪ್ರತಿದಿನ ಮೂಸಂಬಿಯ ಜ್ಯೂಸನ್ನು ಕುಡಿಯಬೇಕು.